ಸ್ನೇಹಿತರೆ, ನಿಮ್ಮನ್ನು ನಾಶ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಾಶ ಮಾಡೋದಕ್ಕೆ ಬಂದರೂ ಕೂಡ ಆ ದೇವರೇ ಅದನ್ನು ತಡಿತಾನೆ. ನಿಮ್ಮನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಪಡುವವರ ವಿರುದ್ಧ ನೀವು ಸೇಡು ತೀರಿಸಿಕೊಳ್ಳೋ ಅಗತ್ಯನೇ ಇಲ್ಲ. ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಕಾದು ನೋಡಿ. ನಿಮ್ಮನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನು ತಾವೇ ನೋವಿನಿಂದ ನರಳುತ್ತಾರೆ. ನೀವು ಅದೃಷ್ಟಶಾಲಿಯಾಗಿದ್ದರೆ ಇದನ್ನೆಲ್ಲ ನಿಮ್ಮ ಕಣ್ಣಾರೆ ನೋಡ್ತೀರಾ ಅಂತ ಭಗವದ್ಗೀತೆಯಲ್ಲಿ ಉಲ್ಲೇಖ ಆಗಿದೆ. ಇನ್ನೊಬ್ಬರ ನೆಮ್ಮದಿಗೆ ಬೆಂಕಿ ಹಚ್ಚಿ ನಾವು ಸುಖವಾಗಿರ್ತೀವಿ ಅಂತ ಅವ್ರು ತಿಳ್ಕೊಂಡಿದ್ರೆ ಅದು ಅವರ ಶತಮೂರ್ಖತನ ಗೆಳೆಯರೆ. ಇಲ್ಲಿ ಯಾರ ಕಣ್ಣು ತಪ್ಪಿಸಬೇಕಾದ್ರೂ ಬದುಕಬಹುದು, ಆದರೆ ಮೇಲಿರುವ ಭಗವಂತನ ಕಣ್ಣಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸುಳ್ಳು, ಮೋಸ, ವಂಚನೆ, ದ್ರೋಹ ದೇವರ ಬಳಿ ಸಾಲ ಮಾಡಿದಂತೆ ಸ್ನೇಹಿತರೆ. ಒಂದಲ್ಲ ಒಂದು ದಿನ ಅದನ್ನು ಬಡ್ಡಿ ಸಮೇತ ಕಟ್ಟಲೇಬೇಕು. ಸತ್ಯ, ಧರ್ಮ, ನ್ಯಾಯ, ನೀತಿ, ದಾನ, ಧರ್ಮ ಇವೆಲ್ಲ ದೇವರ ಉಳಿತಾಯ ಖಾತೆಗೆ ಜಮಾ ಮಾಡದಂತೆ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬಂದೇ ಬರದೆ. ಯಾವಾಗ ಮನುಷ್ಯನು ತಾನು ಮಾಡಿದ ಕರ್ಮ ಫಲಗಳನ್ನು ಇದೇ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಅನುಭವಿಸಬೇಕಾಗುತ್ತದೆ ಎಂಬ ಜ್ಞಾನವನ್ನು ಅರ್ಥಕೋತಾನೋ ಆಗ ಇಡೀ ಜಗತ್ತೇ ಬದಲಾವಣೆಯತ್ತ ಸಾಗಿಬಿಡದೆ. ಬಿಟ್ಟು ಹೋದವ್ರಿಗೋಸ್ಕರ ಯಾವತ್ತೂ ನೀವು ಅಳ್ತಾ ಕೂರಬೇಡಿ, ಕಾಲಹರಣ ಮಾಡಲೇಬೇಡಿ. ಬಿಟ್ಟು ಹೋದವರೇ ನಾಳೆ ನಿಮಗಾಗಿ ಓಡೋಡಿ ಬಂದೇ ಬರ್ತಾರೆ. ಅಂತಹ ಸಮಯವನ್ನು ನೀವು ಸೃಷ್ಟಿ ಮಾಡಬೇಕು. ಹಾಗಾದರೆ ಏನು ಮಾಡಬೇಕು ಗೊತ್ತಾ? ನೀವು ಮಾಡಬೇಕಾಗಿರೋದು ಎರಡು ಕೆಲಸ. ಅದರಲ್ಲಿ ಮೊದಲನೇ ಕೆಲಸ ಏನು ಅಂದರೆ, ಮೊದಲು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿ ತೋರಿಸ್ಬೇಕು ಅನ್ನೋ ಪಣವನ್ನು ತೊಡಬೇಕು. ಹೌದು ಸ್ನೇಹಿತರೆ, ಯಾರು ನಮ್ಮ ಕೈಲಿ ಏನೂ ಆಗಲ್ಲ ಅಂತ ನಮ್ಮನ್ನು ಬಿಟ್ಟು ಹೋಗಿರ್ತಾರೋ, ಯಾರು ನಮ್ಮನ್ನು ಕ್ಷಣಕ್ಕೂ ಅವಮಾನ ಮಾಡಿ ನಮ್ಮಿಂದ ದೂರ ಆಗಿರ್ತಾರೋ ಅಂಥವ್ರಿಗೋಸ್ಕರನೇ ನಾವು ಏನಾದರೂ ಮಾಡಿ ತೋರಿಸ್ಬೇಕು. ಬದುಕಿನಲ್ಲಿ ಏನಾದರೂ ಒಂದು ಸಾಧನೆ ನಾವು ಮಾಡಿ ತೋರಿಸಿದ್ರೆ ಇಡೀ ಜಗತ್ತೇ ನಮಗೆ ಸಲಾಂ ಹೊಡೆಯದೆ, ಇಡೀ ಜಗತ್ತೇ ನಮಗೆ ಒಪ್ಕೊಂಡ ಮೇಲೆ ಇನ್ನು ಯಾರೋ ಒಬ್ಬರು ಇಬ್ಬರು ನಮ್ಮಿಂದ ದೂರ ಆದವರು ಮರಳಿ ಬಂದೇ ಬರೋದ್ರಲ್ಲಿ ಸಂದೇಹನೇ ಇಲ್ಲ. ಇನ್ನು ನೀವು ಮಾಡಬೇಕಾಗಿರೋ ಎರಡನೇ ಕೆಲಸ ಯಾವುದು ಅಂದರೆ, ಯಾರು ನಿಮ್ಮನ್ನು ಬಿಟ್ಟು ಹೋಗಿರ್ತಾರೋ ಅವರ ಕಣ್ಣೆದುರೇ ಪ್ರತಿದಿನ ಓಡಾಡ್ತಾ ಇರಬೇಕು. ಹೌದು ಸ್ನೇಹಿತರೆ, ಹಿರಿಯರು ಒಂದು ಮಾತನ್ನು ಹೇಳಿದ್ದಾರೆ, ಬದುಕುವುದಾದರೆ ಶತ್ರುಗಳ ಕಣ್ಣೆದುರೇ ಬದುಕಬೇಕು. ಯಾಕಂದರೆ ಅವರು ನಿಮ್ಮ ಕಣ್ಣೆದುರೇ ಸುಳಿದಾಗಲೆಲ್ಲ ನಿಮ್ಮಲ್ಲಿ ಬದುಕುವ, ಗೆಲ್ಲುವ, ಗುರಿ ಮುಟ್ಟುವ ಛಲ ಮತ್ತಷ್ಟು ಹೆಚ್ಚಾಗುತ್ತೆ ಅಂತ. ಅವರು ಹೇಳಿರೋ ಮಾತು ಯಾವುದು ಸುಳ್ಳಲ್ಲ ಸ್ನೇಹಿತರೆ. ಎಷ್ಟೇ ಕಷ್ಟ ಬಂದರೂ ಒಬ್ಬನೇ ನಿಂತು ಎದುರಿಸಬೇಕು ಎಂಬ ಛಲ ನಿಮ್ಮಲ್ಲಿದ್ದರೆ ನಾವು ಏನು ಬೇಕಾದರೂ ಸಾಧಿಸಿ ತೋರಿಸ್ಬೋದು. ಮುನ್ನುಗ್ಗಿ ನಿಮ್ಮನ್ನು ನಾಶ ಮಾಡೋದಕ್ಕೆ ಅದ್ಯಾರಿಂದಲೂ ಸಾಧ್ಯ ಇಲ್ಲ. ಹಾಗೆ ಸಾಧಿಸಲು ಸಮಯ ವ್ಯರ್ಥ ಮಾಡಬಾರ್ದು. ನಿಮ್ಮನ್ನು ನೋಯಿಸಿದವರ ಕಡೆಗೆ ಯಾವತ್ತೂ ಕೂಡ ಕಣ್ಣೆತ್ತಿಯೂ ನೋಡಬಾರ್ದು. ಅವರು ನಿಮ್ಮ ಕಣ್ಣು ಮುಂದೆ ಸುಳಿದಾಗಲೆಲ್ಲ ನಿಮ್ಮಲ್ಲಿ ಬದುಕುವ ಛಲ ಹುಟ್ಟುತ್ತೆ. ನಾನೇನಾದರೂ ಮಾಡಿ ತೋರಿಸ್ತೀನಿ, ಇವರು ನನ್ನನ್ನು ನೋಡಿ ತಲೆ ಕೆಳಗಾಗಿ ಮಾಡಬೇಕು ಅಂತ ನಿಮಗನಿಸುತ್ತೆ. ಅದಕ್ಕೋಸ್ಕರ ನೀವು ಅವ್ರ ಮುಂದೆನೇ ಓಡಾಡ್ತಾ ಇರಬೇಕು. ಅದನ್ನು ಬಿಟ್ಟು ಹೇಳಿ ಥರ ನನ್ನಿಂದ ಅವರನ್ನು ಬಿಟ್ಟು ಬದುಕೋಕ್ಕಾಗಲ್ಲ ಅಂತ ನೀವು ತಿಳ್ಕೊಂಡ್ರೆ ನಿಮ್ಮಷ್ಟು ಮುಠಾಳನೆ ಯಾರೂ ಇಲ್ಲ. ಸ್ನೇಹಿತರೆ, ಬೇರೆಯವ್ರಿಗೆ ನಾವು ಕೆಟ್ಟದ್ದಾಗಿ ಕಂಡ್ರೂ ಪರವಾಗಿಲ್ಲ, ಆದರೆ ನಮಗೆ ನಾವು ಒಳ್ಳೆಯವರಾಗಿದ್ದರೆ ಸಾಕು. ಯಾಕಂದರೆ ಈ ಜೀವನ ನಮ್ಮದು, ಬೇರೆಯವ್ರದ್ದಲ್ಲ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ಮತ್ತೊಂದು ಕಂಟೆಂಟ್ನ ಜೊತೆ ನಾಳೆ ನಿಮಗೆ ಮತ್ತೆ ಸಿಗ್ತೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.